ಹಲೋ. ಒಂದು ಹೊಸ ಮೊಬೈಲ್ ತಗೋಬೇಕಾದ್ರೆ ಏನೇನು ಥಿಂಗ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ನಮ್ಮದು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಐಟಮ್ ನಾವು ಡಿಸ್ಕಸ್ ಮಾಡಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ನೀವು ನಮ್ದು ಹಳೆ ವಿಡಿಯೋ ನೋಡಿರಲಿಲ್ಲ ಅಂದರೆ ಇಲ್ಲಿ ಮೇಲೆ ಐ ಬಟನಲ್ಲಿ ಬರುತ್ತೆ, ಅದನ್ನ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ, ಅಂದರೆ ನಿಮ್ಮ ಕಂಟಿನ್ಯೂಷನ್ ಸರಿಯಾಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಐಟಮ್ ನಾವು ಕನ್ಸಿಡರ್ ಮಾಡಿರಲಿಲ್ಲ. ಏನದು? ಡಿಸ್ಪ್ಲೇ ಆಫ್ ಎ ಮೊಬೈಲ್. ಯಾಕಂದರೆ ನೀವು ದಿನದಲ್ಲಿ ಮೆಜಾರಿಟಿ ನೋಡೋದು ಒಂದು ಮೊಬೈಲೇ ಡಿಸ್ಪ್ಲೇನೇ ಆಲ್ಮೋಸ್ಟ್ ಇಡೀ ದಿನ. ಸೊ ಅದನ್ನು ತಗೋಬೇಕಾದ್ರೆ ಏನೇನು ಐಟಮ್ ಕನ್ಸಿಡರ್ ಮಾಡ್ಕೋಬೇಕು? ಸೊ ಫಸ್ಟ್ ಐಟಮ್ ರೆಸೊಲ್ಯೂಷನ್. ಸೊ ನೀವು ಎಲ್ಲಾದರೂ ನೋಡಿದರೆ ಎಲ್ಲ ಡಿಸ್ಪ್ಲೇದು ರೆಸೊಲ್ಯೂಷನ್ ಡಿಫ್ರೆಂಟ್ ಇರುತ್ತೆ. ಎಚ್ ಡಿ ಇರುತ್ತೆ, ಫುಲ್ ಎಚ್ ಡಿ ಇರುತ್ತೆ, 1.5K ಇರುತ್ತೆ, 2K ಇರುತ್ತೆ. ಸೊ ಮೋಸ್ಟ್ಲಿ ಎಚ್ ಡಿ ರೆಸೊಲ್ಯೂಷನ್ಸ್ ಡಿಸ್ಪ್ಲೇಸ್ ಎಲ್ಲಿ ಕಾಣ್ತವೆ ಅಂದರೆ 10,000 ಕೆಳಗಡೆನೆ ಕಾಣ್ತವೆ. ಫುಲ್ ಎಚ್ ಡಿ ಎಲ್ಲಿ ತನಕ ಅಂದರೆ ಆಲ್ಮೋಸ್ಟ್ 10,000ದಿಂದ 25,000 ತನಕ ಇರುತ್ತೆ. ಪ್ಲಸ್ ಮೋಸ್ಟ್ಲಿ 25,000 ದಾಟ್ತು ಅಂದರೆ ಮೋಸ್ಟ್ಲಿ 1.5K ಅಥವಾ 2K ಡಿಸ್ಪ್ಲೇಸ್ ಜಾಸ್ತಿ ಬರ್ತಾವೆ. ಕೆಲವೊಂದು ಮೊಬೈಲಲ್ಲಿ FHD ಡಿಸ್ಪ್ಲೇಸು ಬರ್ತವೆ. ನೀವು ಯಾವ್ದು ತಗೋಬೇಕು? ಸೊ ಫಸ್ಟ್ ಆಫ್ ಆಲ್ ನಿಮ್ಮ ತಗೊಳ್ಳೋ ಮೊಬೈಲಲ್ಲಿ ರೆಸೊಲ್ಯೂಷನ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬೆಟ್ರು. ಸೊ ಎನಿಥಿಂಗ್ ಅಬೋವ್ ಫುಲ್ ಎಚ್ ಡಿ ಈಸ್ ಗುಡ್. ನೀವು ಡೇ ಟು ಡೇ ಯೂಸಿಗೆ ಏನೂ ಡಿಫ್ರೆನ್ಸ್ ಬರಲ್ಲ. ಎಚ್ ಡಿ ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಎಚ್ ಡಿ ಪ್ಲಸ್ ಅಂತ ಬರೀತಾರೆ, ಅದನ್ನು ಕನ್ಸಿಡರೇ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ಎಚ್ ಡಿ ಈಸ್ ಗುಡ್. 1.5K 2K ರೆಸೊಲ್ಯೂಷನ್ ಇರೋ ಡಿಸ್ಪ್ಲೇಸ್ ಇದ್ದರೆ ವೆರಿ ಗುಡ್, ಕನ್ಸಿಡರ್ ಮಾಡಿ ಅವನ್ನ. ಸ್ಪೆಷಲಿ ನೀವು 30,000ಕ್ಕಿಂತ ಜಾಸ್ತಿ ಬೆಲೆದ ಮೊಬೈಲ್ ತೊಗೋತಿದ್ರೆ 1.5K ಅಥವಾ 2K ಡಿಸ್ಪ್ಲೇಸ್ ಇಸ್ ಮ್ಯಾಂಡೇಟರಿ. ಯಾಕಂದರೆ ನಿಮ್ಮದು ರೀಡಿಂಗ್ ಕೆಪಬಿಲಿಟಿ, ಟೆಕ್ಸ್ಟ್ ರೆಂಡರಿಂಗ್ ಹಿಂಗಾಗ್ತವೆ, ಅಷ್ಟು ಕ್ಲಿಯರ್ ಇರುತ್ತೆ, ಸ್ಪಷ್ಟವಾಗಿ ಕಾಣ್ತವೆ. ಸೊ ನಿಮ್ಗೆ ಅದು ಓದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇದು ಫಸ್ಟು ರೆಸೊಲ್ಯೂಷನ್ ಆಯಿತು. ಇದರಲ್ಲಿ ನೆಕ್ಸ್ಟ್ ಬರುತ್ತೆ ಯಾವ ಟೆಕ್ನಾಲಜಿ ನಿಮ್ಮ ಡಿಸ್ಪ್ಲೇ ಯೂಸ್ ಮಾಡ್ತಿದೆ. ಸೊ ಡಿಸ್ಪ್ಲೇ ಟೆಕ್ನಾಲಜಿಯಲ್ಲೂ 3 ಟೈಪ್ ಇದೆ: TFT, LCD ಆ್ಯಂಡ್ LED. ಓಕೆ, ನೀವು ಈಗ ಬೇಸಿಕಲಿ TFT ತುಂಬ ಹಳೆಯದಾಯಿತು. ಸ್ಯಾಮ್ಸಂಗ್ ಅವ್ರು ಸ್ವಲ್ಪ ದಿನ ಇನ್ನೂ ತನಕ ಯೂಸ್ ಮಾಡ್ತಿದ್ರು, ಆದರೆ ಯಾವ ಮೊಬೈಲಲ್ಲೂ TFT ಡಿಸ್ಪ್ಲೇಸ್ ಬರಲ್ಲ. ಸೊ ಬಂದರೂ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. 5,000ದಿಂದ 10,000 ಮಧ್ಯೆ ಮೊಬೈಲಲ್ಲಿ ಬರ್ತಿತ್ತು, ಆದರೆ TFT ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಈಗ ಬರ್ತಿರೋದ್ರಲ್ಲೂ ಕೆಲವೊಂದು LCD ಡಿಸ್ಪ್ಲೇಸ್ ಬರ್ತಾವೆ. 15,000 ತನಕ LCD IPS ಡಿಸ್ಪ್ಲೇಸ್ ಬರ್ತವೆ. ಬೇಸಿಕಲಿ IPS ಅಂದರೆ ಏನು? ನೀವು ಯಾವ ಆ್ಯಂಗಲಿಂದನೂ ಡಿಸ್ಪ್ಲೇ ನೋಡಿದ್ರು ನಿಮಗೆ ಇಮೇಜ್ ಕರೆಕ್ಟಾಗಿ ಕಾಣುತ್ತೆ. ಸ್ಕ್ರೀನ್ ಮೇಲೆ ಏನು ತೋರಿಸ್ತಿದೆಯಲ್ಲ, ವಿದೌಟ್ ನಿಮ್ಗೆ ಏನಾದರೂ ಒಂಥರ ಬ್ಲರ್ ಥರ ಕಾಣೋದು ಅಥವಾ ಸ್ವಲ್ಪ ಡಾರ್ಕ್ ಆಗಿ ಕಾಣೋದು ಆಗಲ್ಲ. IPS ಡಿಸ್ಪ್ಲೇಸಲ್ಲಿ ಆಗಲ್ಲ. ಸೊ LCD ಡಿಸ್ಪ್ಲೇಸು ಬರ್ತವೆ, 15,000 ತನಕ ಇನ್ನೂ ತನಕ ಬರ್ತವೆ. ಆಲ್ಮೋಸ್ಟ್ ಲೋ ಬಜೆಟ್ ಮೊಬೈಲ್ಸಲ್ಲಿ ಬರ್ತವೆ. ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. LCD ಡಿಸ್ಪ್ಲೇಸಲ್ಲಿ ಒಂದೇ ಪ್ರಾಬ್ಲಮ್ ಏನಂತಂದರೆ ಅವು ಬ್ರೈಟ್ನೆಸ್ಸು ಸ್ವಲ್ಪ ಹೈ ಹೋಗಲ್ಲ. ಓಕೆ, ಸೊ ಅದು ಒಂದು ಲಿಮಿಟೆಡ್ ಇದೆ. ಒಂದು 800 ನಿಟ್ಸ್ ತನಕ, ಮ್ಯಾಕ್ಸಿಮಮ್ 1000 ನಿಟ್ಸ್ ಡಿಸ್ಪ್ಲೇಸ್ ನೋಡಿದ್ದೀವಿ LCDಯಲ್ಲಿ ಹೋಗೋದು ಮ್ಯಾಕ್ಸಿಮಮ್. ಸೊ ಅದರಿಂದ ನೀವು ಹೊರಗಡೆ ಸನ್ಲೈಟಲ್ಲಿ, ನೀವು ಹೊರಗಡೆ ಬಿಸಿಲಲ್ಲಿ ಅಡ್ಡಾಡ್ತಿದ್ರೆ ಅಷ್ಟು ನೀಟಾಗಿ ಕಾಣಲ್ಲ. ಸೊ ಅದಕ್ಕೆ ಅವಾಯ್ಡ್ ಮಾಡಿ. ಆ್ಯಂಡ್ ಸೆಕೆಂಡ್ಲಿ LCD ಡಿಸ್ಪ್ಲೇಸ್ ಯಾವ ಸ್ವಲ್ಪ ದಪ್ಪ ಇರ್ತಾವೆ ಕಂಪೇರ್ ಟು LED. ಈ LED ಅಂದ್ರೆ ಏನು? OLED, MLED, POLED ಅಂತ ಕೇಳಿರ್ತೀರ. ಸೊ ಅದ್ರಲ್ಲಿ ಬರುತ್ತೆ, ಅದಕ್ಕೆ ಮಾತಾಡೋಣ. ಸೊ ಕಂಪೇರ್ ಟು ದ್ಯಾಟ್ LCD ಡಿಸ್ಪ್ಲೇ ಸ್ವಲ್ಪ ದಪ್ಪ ಇರ್ತವೆ. ಆ್ಯಂಡ್ ಅವ್ರದ್ದು ಕಲರ್ ಇರುತ್ತಲ್ಲ ಸ್ವಲ್ಪ ಫುಲ್ ಏನಂತಾರೆ, ಅಷ್ಟು ಸ್ಯಾಚುರೇಟೆಡ್ ಆಗಿ ಬರಲ್ಲ. LCD ಡಿಸ್ಪ್ಲೇಸ್ ಸ್ವಲ್ಪ ಮ್ಯೂಟೆಡ್ ಇರ್ತಾವೆ LCD ಡಿಸ್ಪ್ಲೇಸ್ ಯಾವಾಗೋದು. ಸೊ ಅದಕ್ಕೆ ಕಂಪೇರ್ ಟು OLED ನೀವು ಅಕ್ಕಪಕ್ಕ ಹಿಡಿದು ನೋಡಿದರೆ OLED ಚೆನ್ನಾಗಿ ಅನ್ಸುತ್ತೆ ಅಥವಾ LED ಡಿಸ್ಪ್ಲೇ ಚೆನ್ನಾಗಿ ಅನ್ಸುತ್ತೆ. ಸೊ LCD ಡಿಸ್ಪ್ಲೇಸ್ ಅಪ್ ಟು 15,000 ಪರವಾಗಿಲ್ಲ, ನೀವು ಕನ್ಸಿಡರ್ ಮಾಡ್ಬೋದು. ಆದರೆ ಅದಕ್ಕಿಂತ ಜಾಸ್ತಿ ಆದರೆ LCD ಡಿಸ್ಪ್ಲೇಸ್ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ಅ ವೇಸ್ಟ್ ಆಫ್ ಮನಿ. ನೆಕ್ಸ್ಟ್ ಈಗ ಬರೋಣ LED ಡಿಸ್ಪ್ಲೇಸ್. ಸೊ ನೀವೆಲ್ಲರೂ ಕೇಳಿರ್ಬೋದಲ್ಲ, ಸ್ಯಾಮ್ಸಂಗ್ದವರು AMOLED ಡಿಸ್ಪ್ಲೇಸ್ ಅಂತ ತುಂಬ ದಿನದ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಬಂದರು. ಸೊ ಬೇಸಿಕಲಿ ಎಲ್ಲ ಇರೋದೆಲ್ಲ ಬೇಸಿಕಲಿ LED ಡಿಸ್ಪ್ಲೇಸೇ. ಅದರಲ್ಲೂ ಟೈಪ್ ಬರುತ್ತೆ, OLED ಬರುತ್ತೆ, POLED ಅಂತ ಬರುತ್ತೆ, ಎಲ್ಲ ಬರುತ್ತೆ. ಓಕೆ, ಸೊ ಇವು ಎಲ್ಲ ಥರದ್ದು ಮೇನ್ ಟೆಕ್ನಾಲಜಿ ಏನಂದರೆ ಇಂಡಿವಿಜುವಲ್ LEDs ಏನಿರ್ತಾವಲ್ಲ ಅವುದೇ ಲೈಟ್ ಪ್ರೊಡ್ಯೂಸ್ ಮಾಡ್ತವೆ. ಓಕೆ, LCDಸಲ್ಲಿ ಏನಿರುತ್ತೆ, ಸಿಂಗಲ್ ಒಂದು ಬ್ಯಾಕ್ ಲೈಟ್ ಸೋರ್ಸ್ ಇರುತ್ತೆ. ಓಕೆ, ಸೊ ಕಂಪೇರ್ ಟು ದ್ಯಾಟ್ OLED ಇಂಡಿವಿಜುವಲ್ ತಮ್ಮದೇ ಬೆಳಕು ಪ್ರೊಡ್ಯೂಸ್ ಮಾಡ್ತಾವೆ. ಅದರಿಂದ ಅವ್ರದ್ದು ಫಸ್ಟ್ ಆಫ್ ಆಲ್ ಸ್ಕ್ರೀನ್ ತುಂಬ ಏನಂತಾರೆ, ಬೇಸಿಕಲಿ ಡಿಸ್ಪ್ಲೇ ತುಂಬ ಚೆನ್ನಾಗಿರುತ್ತೆ.
ಪ್ಲಸ್ ನೀವು ಬಿಸಿಲಲ್ಲಿ ಹೋದರೆ ಸ್ವಲ್ಪ ಅವ್ರದ್ದು ಏನು ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಈಗೆಲ್ಲ ಕೇಳಿರ್ತೀರಾ 4500 ನಿಟ್ಸ್ ಡಿಸ್ಪ್ಲೇ ಇದೆ, 3000 ನಿಟ್ಸ್ ಡಿಸ್ಪ್ಲೇ ಇದೆ ಅಂತ. ಅದೆಲ್ಲ ಇರೋದು HDR ಆನ್ ಮಾಡಿದಾಗ ಅಷ್ಟೇ. ಅದೇ ನಾರ್ಮಿಯಲ್ HBM ಅಂತ ಬರುತ್ತೆ, 1400 ನಿಟ್ಸ್ ಟು 2000 ನಿಟ್ಸ್ ಇರುತ್ತೆ. ದಟ್ ಈಸ್ ಮೋರ್ ದ್ಯಾನ್ ಇನಫ್ ನೀವು ಹೋಗಿ ಬಿಸಿಲಲ್ಲಿ ನೋಡೋಕ್ಕೆ. ಸೊ ಆಲ್ಮೋಸ್ಟ್ 15,000ದಿಂದ ಜಾಸ್ತಿ ಯಾವುದಿರುತ್ತಲ್ಲ ಎಲ್ಲದರಲ್ಲೂ ಡಿಸ್ಪ್ಲೇನಲ್ಲಿ OLED ನೋಡಿ. LED ಡಿಸ್ಪ್ಲೇ, OLED ಡಿಸ್ಪ್ಲೇ ಅಂತ ಆದರೂ ಬರೆದಿರುತ್ತೆ. ಸ್ಯಾಮ್ಸಂಗ್ ಆದರೆ AMOLED ಡಿಸ್ಪ್ಲೇ ಅಂತ ಅವ್ರು ಬ್ರ್ಯಾಂಡಿಂಗ್ ಮಾಡ್ತಾರೆ. ಸೊ ಕನ್ಸಿಡರ್ ಮಾಡಿ, ನಿಮ್ಮ 15,000ಕ್ಕಿಂತ ಜಾಸ್ತಿ ನೀವು ಮೊಬೈಲ್ ತಗೋತಾ ಇದ್ರೆ ನಿಮ್ಮ ಮೊಬೈಲಲ್ಲಿ OLED ಇರಲಿ. ಓಕೆ, ಸೊ ಅದೊಂದು ಥಿಂಗ್ ಕನ್ಸಿಡರ್ ಮಾಡಿ. ಈಗ ಸ್ಕ್ರೀನ್ದು ಟೆಕ್ನಾಲಜಿ ಆಯಿತು, ಡಿಸ್ಪ್ಲೇ ಟೆಕ್ನಾಲಜಿ ಆಯಿತು. ಈಗ ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಇರೋದೇ ನಿಮ್ಮದು ರಿಫ್ರೆಶ್ ರೇಟ್. ಈಗ ಐಫೋನಲ್ಲಿ ನೋಡಿ, 80,000 ಕೊಟ್ಟರು ಸ್ಕ್ರೀನ್ ರಿಫ್ರೆಶ್ ರೇಟ್ 60 ಹರ್ಟ್ಸೇ ಕೊಡ್ತಾರೆ. ಸೊ ಅದರಿಂದ ಏನು ಡಿಫ್ರೆನ್ಸ್ ಬರುತ್ತೆ? ನೀವು ಸ್ಕ್ರೋಲ್ ಮಾಡಿದಾಗ ಅಥವಾ ನೀವು ಏನಾದರೂ ಆ್ಯಪ್ ಓಪನ್ ಮಾಡಿದಾಗ ಒಂಥರ ಸ್ಮೂತ್ ಅನಿಸುತ್ತೆ, ನೀವು ರಿಫ್ರೆಶ್ ರೇಟ್ ಎಷ್ಟು ಜಾಸ್ತಿ ಇರುತ್ತೆ. ಈಗ ಅದಕ್ಕೆ ಐಫೋನ್ ಬೇಸ್ ಲೆವೆಲ್ 80,000ಕ್ಕೆ ಏನು ಮಾರ್ತಿದಾರಲ್ಲ, ಆ ಮೊಬೈಲು ಒಂದು ನಾರ್ಮಲ್ ಒಂದು 40,000 ಆ್ಯಂಡ್ರಾಯ್ಡ್ ಮೊಬೈಲ್ ಕಂಪೇರ್ ಮಾಡಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾಕಂದರೆ ಐಫೋನವರೆಲ್ಲ 60 ಹರ್ಟ್ಸ್ ಡಿಸ್ಪ್ಲೇನೇ ಕೊಡ್ತಿದ್ದಾರೆ. ಸೊ ನಿಮಗೆ ಸ್ಕ್ರೋಲಿಂಗಲ್ಲೆಲ್ಲ ನಿಮಗೆ ಸ್ಲೋ ಅನಿಸುತ್ತೆ, ಆ್ಯಪ್ ಓಪನಿಂಗಲ್ಲಿ ಒಂದೊಂದು ಥರ ಏನಂತ ಜಿಟ್ರ್ ಇದ್ದಂಗೆ ಕಾಣಿಸ್ತದೆ ನೀವು ತುಂಬ ದಿನ ಹೈ ರಿಫ್ರೆಶ್ ರೇಟ್ ಸ್ಕ್ರೀನ್ ಯೂಸ್ ಮಾಡಿದರೆ. ಸೊ ಆಲ್ಮೋಸ್ಟ್ ಆಲ್ ಈಗ ಎಲ್ಲ ಮೊಬೈಲ್ಸು ಮಿನಿಮಮ್ 90 ಹರ್ಟ್ಸ್ ಕೊಡ್ತಿದ್ದಾರೆ. ಆ್ಯಂಡ್ರಾಯ್ಡ್ ವರ್ಲ್ಡಲ್ಲಿ ಹೋದರೆ 12,000 13,000 ಮೊಬೈಲ್ ಕನ್ಸಿಡರ್ ಮಾಡಿದ್ರು ಮಿನಿಮಮ್ 90 ಹರ್ಟ್ಸ್ ಡಿಸ್ಪ್ಲೇ ಕೊಡ್ತಾನೆ ಇದ್ದಾರೆ. ಸೊ ನಿಮಗೆ ಈಸಿಲಿ ಚೆಕ್ ಮಾಡಿ ನಿಮ್ಮ ಮೊಬೈಲಲ್ಲಿ ಅಟ್ಲೀಸ್ಟ್ 90 ಹರ್ಟ್ಸ್ ಅಥವಾ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರಲೇಬೇಕು. ಯಾಕಂದರೆ ಒಂಥರ ನಿಮ್ಗೆ ಅದು ಡೈಲಿ ಯೂಸೇಜಲ್ಲಿ ತುಂಬ ಸ್ಮೂತ್ ಅನಿಸುತ್ತೆ ಮೊಬೈಲ್ ಓವರ್ ಆಲ್. ನೀವು ಆಲ್ಮೋಸ್ಟ್ ಈಗ 10,000 ಮೊಬೈಲಲ್ಲೂ 90 ಹರ್ಟ್ಸ್ ಕಾಮನ್ ಆಗಿಬಿಟ್ಟಿದೆ ಆ್ಯಂಡ್ರಾಯ್ಡ್. ಇದರಲ್ಲಿ ಐಫೋನ್ ಅವ್ರಿನ್ನ 60 ಹರ್ಟ್ಸಲ್ಲೇ ಇದ್ದಾರೆ. ಅವ್ರದ್ದು ಏನು ಮಾಡೋಕ್ಕಾಗಲ್ಲ. ಆ್ಯಪಲ್ ಅವ್ರು ತಮಗೆ ಹೈ ಎಂಡ್ ಮೊಬೈಲ್ಸಲ್ಲಿ ಜಾಸ್ತಿ ಬೇಕು ಅಂತ ಪ್ರೋ ಸೀರೀಸಲ್ಲಿ ಅಲ್ಲಿ 120 ಹರ್ಟ್ಸ್ ಕೊಟ್ಟಿದ್ದಾರೆ. ಆದರೆ ನಮ್ದೇನು ಬೇಸ್ ಲೈನ್ ಐಫೋನ್ಸ್ ಇದೆಯಲ್ಲ ಅಲ್ಲಿ ಇನ್ನೂ 60 ಹರ್ಟ್ಸ್ ಇದೆ. ಕಂಪೇರ್ ಮಾಡಿ, ನಿಮ್ಮ ಹತ್ರ ಇದ್ದರೆ ಕಂಪೇರ್ ಮಾಡಿ ಗೊತ್ತಾಗುತ್ತೆ. ಸೊ ಬೇಸಿಕಲಿ ರಿಫ್ರೆಶ್ ರೇಟ್ ಮಿನಿಮಮ್ 60 ಹರ್ಟ್ಸ್ ಅಥವಾ 60 ಹರ್ಟ್ಸ್ ಇದ್ರೆ ಕನ್ಸಿಡರ್ ಮಾಡಿಬಿಡಿ. 10,000 ಕೆಳಗೆ ಓಕೆ, 10,000 8,000 ಕಮ್ಮಿ ಇದ್ದರೆ 60 ಹರ್ಟ್ಸ್ ಇಸ್ ಓಕೆ. ಅವಾಗ ಬಜೆಟ್ ಮೊಬೈಲ್ అయితే ಕನ್ಸಿಡರ್ ಆಗುತ್ತೆ. ಆದರೆ ನೀವು ಅಕಸ್ಮಾತ್ 15,000ಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ರೆ ಮೊಬೈಲ್ ಮೇಲೆ ಕನ್ಸಿಡರ್ ಮಾಡಿ, ಇಟ್ ಶುಡ್ ಬಿ ಅಟ್ಲೀಸ್ಟ್ 120 ಹರ್ಟ್ಸ್ ಅಟ್ಲೀಸ್ಟ್. ಅದೇ ರೇಂಜಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾನೂ ಇದಾವೆ. ಸೊ ಈ ಎಲ್ಲ ಥಿಂಗ್ಸ್ ಕನ್ಸಿಡರ್ ಮಾಡಿ ಹೊಸ ಮೊಬೈಲ್ ತಗೋಬೇಕಾದ್ರೆ ಸ್ಪೆಷಲಿ ಡಿಸ್ಪ್ಲೇ ಸಲುವಾಗಿ. ಓಕೆ, ಚಲೋ. ಈಗ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಮಾತಾಡೋಣ, ಸಾಫ್ಟ್ವೇರ್ ಸಪೋರ್ಟು. ಈಗ ತುಂಬ ನಾವು OSS ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟಿದ್ವಿ. ಆ್ಯಂಡ್ರಾಯ್ಡಲ್ಲಿ ನಥಿಂಗ್ OS ಆಯಿತು, ಮೋಟೋರೋಲಾದ್ದು ಅವ್ರದ್ದೇ ಒಂದು ಮೈ OS ಅಂತಿದೆ ಅದಾಯಿತು, ಅಥವಾ MIದವ್ರದ್ದು ಹೈಪರ್ OS ಆಯಿತು. ಸೊ ಅದೆಲ್ಲ ಸೈಡಿಗೆ ಇಡೋಣ. ಈಗ ಇಂಪಾರ್ಟೆಂಟ್ ಏನಾಗೋದು, ನಮ್ಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ಸ್ ಕೊಡೋದು. ಫಾರ್ ಎಕ್ಸಾಂಪಲ್ ಏನಿರುತ್ತೆ, ಈಗ ಒಂದು ಹೊಸ ಮೊಬೈಲ್ ಲಾಂಚ್ ಆದರೆ ಅವ್ರು ಹೇಳ್ತಾರೆ 3 ಜನರೇಷನ್ ಆ್ಯಂಡ್ರಾಯ್ಡ್ OS ಅಪ್ಡೇಟ್ ಕೊಡ್ತೀವಿ, 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ. ಅದರ ಅರ್ಥ ಏನು ಗೊತ್ತಾ? ಈಗ ನನ್ನ ಮೊಬೈಲು ಆ್ಯಂಡ್ರಾಯ್ಡ್ 15ಇಂದ ಲಾಂಚ್ ಆಗಿದ್ರೆ 15, 16, 17ಗೆ ಅಪ್ಡೇಟ್ ಸಿಗುತ್ತೆ, ಅಪ್ ಟು ದ್ಯಾಟ್ OS ಅಪ್ಡೇಟ್ ಸಿಗುತ್ತೆ. ಅದಾದಮೇಲೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಅಂತ ಕೊಡ್ತಾರೆ. ಏನದು ಸೆಕ್ಯೂರಿಟಿ ಅಪ್ಡೇಟ್ಸ್ ಅಂದರೆ? ಸೆಕ್ಯೂರಿಟಿ ಅಪ್ಡೇಟ್ಸ್ ಅಂದರೆ ಬೇಸಿಕಲಿ ಈಗ ನಮ್ಮದು ಮೋಸ್ಟ್ ಆಫ್ ದ OSS ಅಲ್ಲಿ ಏನಾದರೂ ಬಗ್ಸ್ ಇರ್ತವೆ, ಏನಾದರೂ ಇಶ್ಯೂ ಇರ್ತವೆ, ಅದು ಗೂಗಲ್ ಕ್ರಿಯೇಟ್ ಮಾಡಿರೋ ಆ್ಯಂಡ್ರಾಯ್ಡ್ OS ಅಲ್ಲಿ. ಸೊ ಏನಾಗುತ್ತೆ, ಗೂಗಲ್ ಆ ಬಗ್ಸ್ನೆಲ್ಲ ಫಿಕ್ಸ್ ಮಾಡಿ ಪ್ರತಿ ತಿಂಗಳು ಒಂದು ಪ್ಯಾಚ್ ಸೆಟ್ ರಿಲೀಸ್ ಆಗುತ್ತೆ, ಸೆಕ್ಯೂರಿಟಿ ಪ್ಯಾಚ್ ಸೆಟ್. ಅದನ್ನು ಕಂಪ್ನೀಸ್ ಏನು ಮಾಡ್ತಾರೆ, ತೊಗೊಂಡು ನಿಮ್ಗೆ ಡೆಲಿವರ್ ಮಾಡ್ತಾರೆ. ಓಕೆ, ಸೊ ಕೆಲವೊಂದರಲ್ಲಿ ಕ್ವಾರ್ಟರ್ಲಿ ಕೊಡ್ತಾರೆ. ಈಗ ನೀವು ಒಂದು 20,000 25,000 ತನಕ ಮೊಬೈಲ್ ಇದ್ದರೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಕೊಡ್ತಾರೆ, ಕ್ವಾರ್ಟರ್ಲಿ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ಸ್ ಕೊಡ್ತಾರೆ. ನೀವು ಒಂದು ಸ್ವಲ್ಪ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸೀರೀಸಲ್ಲಿ ತೊಗೊಂಡ್ರೆ ಮಂತ್ಲಿ ಅಪ್ಡೇಟ್ಸು ಕೊಡ್ತಾರೆ. ನಾವು ಈ ಸೆಕ್ಯೂರಿಟಿ ಅಪ್ಡೇಟ್ಸ್ ಯಾಕೆ ಇಂಪಾರ್ಟೆಂಟು? ಸೊ ಯೋಚನೆ ಮಾಡಿ, ಈಗ ಏನಾದರೂ ಒಂದು ಹೊಸ ವೈರಸ್ ಬಂದಿದೆ ಆಯಿತಾ ಮಾರ್ಕೆಟಲ್ಲಿ, ಅದು ನಿಮ್ದು ಬ್ಯಾಂಕಿಂಗ್ ಆ್ಯಪ್ನ ಅಫೆಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಅಪ್ಡೇಟ್ ಮಾಡ್ತೀರಾ ತಾನೆ ಇಮಿಡಿಯೇಟ್ಲಿ. ಯಾಕಂದರೆ ನೀವು ಡೇ ಟು ಡೇ ಯೂಸ್ ಮಾಡೋದು ಬ್ಯಾಂಕಿಂಗ್ ಆ್ಯಪ್ಸ್ ಎಲ್ಲ ಮೊಬೈಲಲ್ಲೇ ಯೂಸ್ ಮಾಡ್ತೀರಾ. ಆ ವೈರಸ್ಸಿಂದ ಏನಾದರೂ ಪ್ರಾಬ್ಲಮ್ ಆದರೆ ಇಶ್ಯೂ ಆಗುತ್ತೆ ತಾನೆ. ಸೊ ಅದಕ್ಕೋಸ್ಕರನೇ ಗೂಗಲ್ಲು ಸೆಕ್ಯೂರಿಟಿ ಅಪ್ಡೇಟ್ಸ್ ಪ್ರತಿ ತಿಂಗಳು ರಿಲೀಸ್ ಆಗುತ್ತೆ, ಅದನ್ನು ಮ್ಯಾನುಫ್ಯಾಕ್ಚರ್ ತೊಗೊಂಡು ನಿಮಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಈ ಸೆಕ್ಯೂರಿಟಿ ಅಪ್ಡೇಟ್ಸ್ ಎಷ್ಟು ವರ್ಷ ಕೊಡ್ತಾರೆ ಅದು ನಿಮಗೆ ಮ್ಯಾಟ್ರ್ ಆಗುತ್ತೆ. ಸೊ ನಾರ್ಮಲಿ 15,000 ತನಕ ಮೊಬೈಲಲ್ಲಿ ಭಯಂಕರ ಅಂದರೆ ಒಂದು OS ಅಪ್ಡೇಟ್ ಕೊಡ್ತಾರೆ, 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ, ಅಥವಾ 3 ವರ್ಷ ಭಯಂಕರ ಅಂದರೆ 3 ವರ್ಷ ಕೊಡ್ತಾರೆ.
ಸೊ ಯೋಚನೆ ಮಾಡಿ, ನೀವು 3 ವರ್ಷ ಆದಮೇಲೆ ನಿಮ್ಗೇನು ಸೆಕ್ಯೂರಿಟಿ ಅಪ್ಡೇಟ್ಸ್ ಬರಲ್ಲ ಅಂದರೆ, ನಿಮ್ಗೆ ಏನಾದರೂ ಒಂದು ಹೊಸ ವೈರಸ್ ಅದಾದ್ಮೇಲೆ ಬಂತು ಅಂದರೆ ರಿಸ್ಕ್ ಆಗುತ್ತಾನೆ. ಸೊ ಸಾಫ್ಟ್ವೇರು ಒಂದು ಇಂಪಾರ್ಟೆಂಟ್ ಪಾರ್ಟು ನಿಮ್ಮ ಮೊಬೈಲ್ ತಗೋ ಕನ್ಸಿಡರ್ ಮಾಡಬೇಕಾದ್ರೆ. ಸೊ ಯಾವಾಗಾದರೂ ತೆಗೆದು ನೋಡಿ ಪ್ರತಿಯೊಂದು ಮೊಬೈಲ್ದು ಎಷ್ಟು ಒ ಎಸ್ ಅಪ್ಡೇಟ್ಸ್ ಇದೆ, ಎಷ್ಟು ಸೆಕ್ಯೂರಿಟಿ ಅಪ್ಡೇಟ್ಸ್ ಇದೆ. ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬೆಟ್ರು. ಒ ಎಸ್ ಅಪ್ಡೇಟ್ಸ್ 3 ವರ್ಷ 4 ವರ್ಷ ಸಿಕ್ಕರೆ ಒಳ್ಳೆಯದು. ನೀವು ಬಜೆಟ್ ರೇಂಜಲ್ಲಿ 20,000 ಒಳಗೆ ಹೋದರೆ 2 ಕೊಡ್ಬೋದು, ಕಮ್ಮಿನೂ ಕೊಡ್ಬೋದು. ಆದರೆ ನೀವು ಹೈ ಎಂಡ್ ಮೊಬೈಲ್ ತೊಗೊಂಡ್ರೆ, ಒಂದು 60,000 ಮೊಬೈಲ್ ತೊಗೊಂಡ್ರೆ ನೀವು ಆಲ್ಮೋಸ್ಟ್ 5 ವರ್ಷ ತಗೊಂಡು ಸಪೋರ್ಟ್ ಕೊಡ್ತಾರೆ. ಒಂದು 3 ಅಥವಾ 4 ಒ ಎಸ್ ಅಪ್ಡೇಟ್ಸ್ ಇರುತ್ತೆ, 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ತುಂಬ ನಾರ್ಮಲ್. ಒಂದು 60,000 ಮೊಬೈಲ್ ತಗ ತುಂಬ ಕಾಮನ್ನು. ಸೊ ಅಟ್ಲೀಸ್ಟ್ ನಿಮಗೆ ಒ ಎಸ್ ಅಪ್ಡೇಟ್ಸ್ ತುಂಬ ಜಾಸ್ತಿ ಸಿಗಲಿಲ್ಲ ಅಂದರೂ ಸೆಕ್ಯೂರಿಟಿ ಅಪ್ಡೇಟ್ಸ್ ಸಿಗಬೇಕು, ಅದನ್ನು ನೋಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ಈ ವರ್ಷ ಇವತ್ತು ತೊಗೊಂಡೆ ಅಂದರೆ ಅಟ್ಲೀಸ್ಟ್ ಒಂದು 20,000 ತನಕ ಮೊಬೈಲ್ ತೊಗೊಂಡೆ ಅಂದರೆ ಅಟ್ಲೀಸ್ಟ್ 3 ಒ ಎಸ್ ಅಪ್ಡೇಟ್ಸ್ ಆದರೂ 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಆದರೂ ಅಟ್ಲೀಸ್ಟ್ ಕೊಡಬೇಕು ಅವರು. ಈಗ ಸಿಂಪಲ್ ಎಕ್ಸಾಂಪಲು CMF 2 Pro ಫೋನ್ ಬಂದಿದೆ ಈಗ, ಕರೆಕ್ಟಾ? ಸೊ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ, 3 ವರ್ಷ ನಾವು ಒ ಎಸ್ ಅಪ್ಡೇಟ್ ಕೊಡ್ತೀವಿ, 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಅರ್ಥ ಏನು, 6 ವರ್ಷ ತನಕ ನಿಮ್ಗೆ ಏನಾದರೂ ಬಗ್ಸ್ ಇದ್ರೆ, ಇಶ್ಯೂಸ್ ಇದ್ರೆ, ವೈರಸಸ್ ಏನಾದರೂ ಪ್ರಾಬ್ಲಮಿಂದ ನಿಮ್ಮ ಗೂಗಲ್ ಏನಾದರೂ ಕೋಡ್ ಪುಷ್ ಮಾಡಿದರೆ, ಏನಾದರೂ ಅಪ್ಡೇಟ್ ಮಾಡಿದರೆ ನಿಮ್ಗೆ ಅದರ ಅಪ್ಡೇಟ್ ಸಿಗುತ್ತೆ 6 ವರ್ಷದ ತನಕ. ಸೊ ನೀವು 6 ವರ್ಷದ ತನಕ ನಿಮ್ಮ ಮೊಬೈಲ್ನ ಸೇಫಾಗಿ ಯೂಸ್ ಮಾಡ್ಬೋದು. ಅದು ಮೇನ್ ಇಂಪಾರ್ಟೆಂಟು ವರ್ಡು, ಸೇಫಾಗಿ ಯೂಸ್ ಮಾಡ್ಬೋದು. ಸೆಕ್ಯೂರಿಟಿ ಅಪ್ಡೇಟ್ಸ್ ಬರಲಿಲ್ಲ ಅಂದರೆ ನಿಮ್ಮ ಮೊಬೈಲ್ ನಿಂತು ಹೋಗಲ್ಲ, ಓಕೆ? ಅದು ಇನ್ನೂ ವರ್ಕ್ ಆಗ್ತಾ ಇರುತ್ತೆ. ಆದರೆ ಈ ಏನು ವೈರಸ್ಸು ಬೇರೆ ಏನು ಥಿಂಗ್ಸ್ ಇರ್ತಾವೆ ಅದರಿಂದ ನಿಮಗೆ ಸೆಕ್ಯೂರಿಟಿ ಸಿಗಲ್ಲ. ಅದು ಮೇನ್ ಇದು. ಆಮೇಲೆ ಆಲ್ಮೋಸ್ಟ್ ಆಲ್ ಈಗ ಗೂಗಲ್ನು ಏನು ಮಾಡ್ತಿದ್ದಾರೆ, ಅಟ್ಲೀಸ್ಟ್ ನಿಮ್ದು 3 ವರ್ಷ ಹಳೇದು ಒ ಎಸ್ ಇದ್ರೆ ಬ್ಯಾಂಕಿಂಗ್ ಆ್ಯಪ್ಸ್ ಎಲ್ಲ ಸ್ವಲ್ಪ ವಾರ್ನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತವೆ. ಅದು ಮ್ಯಾಟ್ರ್ ಆಗುತ್ತೆ. ಈಗ ತುಂಬ ಜನ ಮೊಬೈಲ್ 5-6 ವರ್ಷನೂ ಯೂಸ್ ಮಾಡ್ತಾರೆ, ಅಂಥ ಟೈಮಲ್ಲಿ ಸೆಕ್ಯೂರಿಟಿ ಅಪ್ಡೇಟ್ಸ್ ಮ್ಯಾಟ್ರ್ ಆಗುತ್ತೆ. ಸೊ ಇದನ್ನೂ ಒಂದು ಆಸ್ಪೆಕ್ಟಾಗಿ ಕನ್ಸಿಡರ್ ಮಾಡಿ ಒಂದು ಹೊಸ ಮೊಬೈಲ್ ತಗೋಬೇಕಾದ್ರೆ. ಈಗ ನೆಕ್ಸ್ಟ್ ಐಟಮ್ ಬರುತ್ತೆ ಮೈಕ್. ಸೊ ತುಂಬ ಜನ ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ ಎಲ್ಲ ಮೊಬೈಲ್ಸಲ್ಲೂ ಮೈಕ್ ಸೇಮೇ ಇರುತ್ತೆ ಅಂತ. ಇಲ್ಲ, ಒಂದೊಂದು ಮೊಬೈಲಲ್ಲಿ 3 ಮೈಕು ಇರ್ತವೆ, ಒಂದೊಂದು ಮೊಬೈಲಲ್ಲಿ 2 ಮೈಕು ಇರ್ತವೆ, ಕೆಲವೊಂದು ಮೊಬೈಲಲ್ಲಿ 1 ಮೈಕು ಇರುತ್ತೆ. ಸೊ ಮೈಕ್ ಯಾಕೆ ಇಂಪಾರ್ಟೆಂಟು, ಅದೇನು ನಿಮ್ಗೆ ಹೆಲ್ಪ್ ಮಾಡುತ್ತೆ? ಸೊ ಸಿಂಗಲ್ ಮೈಕ್ ಇದ್ವು ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ವರ್ಕ್ ಆಗಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಯಾಕೆ ವರ್ಕ್ ಆಗಲ್ಲ? ಸಿಂಪಲ್ ಎಕ್ಸಾಂಪಲು, ನೀವು ಯಾವುದೋ ಒಂದು ಮಾರ್ಕೆಟಲ್ಲಿ ಇರ್ತೀರಾ, ನಿಮ್ಗೆ ಯಾರೋ ಕಾಲ್ ಮಾಡ್ತಾರೆ, ನಿಮ್ಮ ಹತ್ರ ಸಿಂಗಲ್ ಮೈಕ್ ಇದೆ. ಅವಾಗ ಏನಾಗುತ್ತೆ, ನೀವು ಮಾತಾಡೋ ನಾಯ್ಸು, ನೀವು ಮಾತಾಡೋ ವಾಯ್ಸು, ಬ್ಯಾಕ್ಗ್ರೌಂಡ್ ನಾಯ್ಸು ಎಲ್ಲ ಒಟ್ಟಿಗೆ ಹೋಗ್ತವೆ. ಅದರಿಂದ ಏನಾಗುತ್ತೆ ಗೊತ್ತಾ, ಎದುರುಗಡೆ ಯಾರು ಕೇಳ್ತಿರ್ತಾರಲ್ಲ ಅವ್ರಿಗೆ ನೀಟಾಗಿ ಕೇಳಿಸಲ್ಲ. ಸೊ ಅಟ್ಲೀಸ್ಟ್ 2 ಮೈಕ್ ಇದ್ರೆ ಏನಾಗುತ್ತೆ, 2 ಮೈಕ್ ಇರೋದು ಭಯಂಕರ ಕಾಮನ್ನು. ಸೊ 2 ಮೈಕ್ ಇದ್ರೆ ಏನಾಗುತ್ತೆ, ಒಂದು ಮೈಕಿಂದ ನಾಯ್ಸ್ ಎಂಟರ್ ಆಗುತ್ತೆ, ಒಂದು ಮೈಕಿಂದ ನಿಮ್ಮದು ವಾಯ್ಸ್ ವಿತ್ ನಾಯ್ಸ್ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾಯ್ಸ್ ನಿಮ್ಗೆ ಕ್ಯಾನ್ಸಲ್ ಮಾಡಿ ನಿಮ್ದು ವಾಯ್ಸ್ ಅಷ್ಟೇ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ವಾಯ್ಸ್ ಕ್ವಾಲಿಟಿ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಡ್ಯುಯಲ್ ಮೈಕ್ ಈಸ್ ಮಸ್ಟ್. ಕೆಲವೊಂದರಲ್ಲಿ 3 ಇದ್ದಾವೆ, ದಟ್ಸ್ ಓಕೆ, ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಆದರೆ ಮೇಕ್ ಶೋರ್ ಮಾಡಿ ನಿಮ್ಮ ಮೊಬೈಲಲ್ಲಿ ಅಟ್ಲೀಸ್ಟ್ 2 ಮೈಕ್ ಇದೆ. ಡ್ಯುಯಲ್ ಮೈಕ್ ಸಿಸ್ಟಮ್ ಅಂತ ಹೇಳ್ತಾರೆ. ಒಂದು ನಿಮ್ಮ ಸ್ಪೀಕರ್ ಹತ್ರ ಇರುತ್ತೆ ಕೆಳಗಡೆ ಬಾಟಮಲ್ಲಿ, ಒಂದು ಹಿಂದ್ಗಡೆ ಇರುತ್ತೆ, ದಟ್ ಈಸ್ ನಾರ್ಮಲ್ ಕಾಂಬಿನೇಷನ್. 15,000 ಕೆಳ ಮೊಬೈಲಲ್ಲಿ ಒಂದೊಂದು ಸರ್ತಿ ಸಿಂಗಲ್ ಮೈಕ್ ಕೊಡ್ತಾರೆ. ಸೊ ಚೆಕ್ ಮಾಡಿ ತಗೋಬೇಕಾದ್ರೆ, ನೀವು 15,000 ಮೊಬೈಲ್ ತಗೋಬೇಕಾದ್ರೆ ಚೆಕ್ ಮಾಡಿ ಅದರಲ್ಲಿ 2 ಮೈಕ್ ಇದೆಯೋ ಒಂದೇ ಮೈಕ್ ಇದೆಯೋ ಅಂತ. ಸೊ ನೀವು ಸ್ಪೆಷಲಿ ನೀವು ಹೊರಗಡೆ ಅಡ್ಡಾಡ್ತಾ ಕಾಲ್ ಮಾಡೋ ಜಾಸ್ತಿ ಮಾಡ್ತಿದ್ರೆ ಮೇಕ್ ಶೋರ್ ಮಾಡಿ ಅಟ್ಲೀಸ್ಟ್ 2 ಮೈಕ್ ಇರೋ ಮೈಕ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ತಗೋಬೇಕಾದ್ರೆ. ಅದ್ರ ಮೇಲೆ ನಿಮ್ಮ ಕಾಲ್ ಕ್ವಾಲಿಟಿ ತುಂಬ ಡಿಫರ್ ಆಗುತ್ತೆ. ಬೇಕಂದ್ರೆ ಚೆಕ್ ಮಾಡಿ ನೋಡಿ, ಎಲ್ಲ ನಿಮ್ಮ ಮೊಬೈಲ್ 15,000 ಒಳಗಡೆ ಚೆಕ್ ಮಾಡಿ ನೋಡಿ, ಅದರೆಲ್ಲ ಐಡಿಯಾ ಬರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ 15,000ಕ್ಕಿಂತ ಜಾಸ್ತಿ ಮೊಬೈಲಲ್ಲಿ ಅಟ್ಲೀಸ್ಟ್ 2 ಮೈಕ್ ಅಂತೂ ಇದೆ. ಜಾಸ್ತಿ ಇರೋದು ಇದಾವೆ, 3 ಇದಾವೆ, ಆದರೆ ಅಟ್ಲೀಸ್ಟ್ 2 ಆದರೂ ಇದಾವೆ. ಸೊ 15,000ಕ್ಕಿಂತ ಜಾಸ್ತಿ ರೇರ್, ತುಂಬ ರೇರು. ಅದಕ್ಕೆ ಚೆಕ್ ಮಾಡಿ ತಗೋಬೇಕಾದ್ರೆ. ಮೈಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಐಟಮು ಸ್ಪೀಕರ್. ಸೊ ಮೋಸ್ಟ್ ಆಫ್ ದ ಜನರಿಗೆ ಗೊತ್ತಿರುತ್ತೆ ಅನ್ಕೋತೀನಿ, ಕೆಲವೊಂದು ಮೊಬೈಲ್ಸಲ್ಲಿ ಡ್ಯುಯಲ್ ಸ್ಪೀಕರ್ ಇರುತ್ತೆ, ಕೆಲವೊಂದು ಮೊಬೈಲ್ಸಲ್ಲಿ ಸಿಂಗಲ್ ಸ್ಪೀಕರ್ ಇರುತ್ತೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ? ಸೊ ಬೇಸಿಕಲಿ ನಿಮಗೆಲ್ಲ ಮೂವಿ ನೋಡೋ ರೂಢಿ ಜಾಸ್ತಿ ಇತ್ತು ಮೊಬೈಲಲ್ಲಿ ಅಂತಂದರೆ ಡ್ಯುಯಲ್ ಸ್ಪೀಕರ್ ವಿಲ್ ಬಿ ಹೆಲ್ಪ್ಫುಲ್. ಅದು ನಿಮ್ಗೆ ಒಂದು ಸ್ವಲ್ಪ ಸರೌಂಡ್ ಸೌಂಡ್ ಸಿಸ್ಟಮ್ ಕೊಡುತ್ತೆ. ಅದು ಹೆಂಗೆ ಹೆಲ್ಪ್ ಮಾಡುತ್ತೆ? ಎಲ್ಲಿರ್ತಾವೆ ಡ್ಯುಯಲ್ ಸ್ಪೀಕರ್ ಅಂತಂದರೆ, ಒಂದು ನಾರ್ಮಲ್ ಮೊಬೈಲದ ಬಾಟಮಿಂದ ನಿಮ್ಮ ಚಾರ್ಜಿಂಗ್ ಪೋರ್ಟ್ ಪಕ್ಕದಲ್ಲಿ ಏನಿರುತ್ತೆ ಅದು ಒಂದು ಸ್ಪೀಕರ್ ಇರುತ್ತೆ. ಇನ್ನೊಂದು ನಿಮ್ಮ ಮೊಬೈಲದ ಇಯರ್ ಪೀಸ್ ಇರುತ್ತಲ್ಲ, ಬೇಸಿಕಲಿ ಇದು ಇಯರ್ ಪೀಸ್ ಹತ್ರ ಇನ್ನೊಂದು ಸ್ಪೀಕರ್ ಇರುತ್ತೆ.
ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನೀವು ಮೊಬೈಲ್ ಹಿಂಗೆ ಹಿಡಿತೀರಲ್ಲ, ಸೊ ಅವಾಗ ಎರಡೂ ಕಡೆಯಿಂದ ಸೌಂಡ್ ಬರುತ್ತೆ. ಸೊ ಬೇಸಿಕಲಿ ಅವಾಗ ಏನಾಗುತ್ತೆ, ನಿಮ್ಮ ಸೌಂಡ್ ಚೆನ್ನಾಗಿ ಅನಿಸುತ್ತೆ. ಆದರೆ ಕೆಲವೊಂದು ಮೊಬೈಲಲ್ಲಿ ಸಿಂಗಲ್ ಸ್ಪೀಕರ್ ಇರುತ್ತೆ, ನಾವು ಅದರಿಂದ ಏನಾಗುತ್ತೆ, ಮೋಸ್ಟ್ಲಿ ಸೌಂಡ್ ಕೆಳಗಡೆಯಿಂದ ಬರುತ್ತೆ, ಅಷ್ಟು ಚೆನ್ನಾಗಿ ಅನ್ಸಲ್ಲ, ಕೇಳಬೇಕಾದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ಒಂದೇ ಸೈಡಿಂದ ಬರ್ತಿದೆ. ಆ್ಯಂಡ್ ಆಲ್ಮೋಸ್ಟ್ ಆಲ್ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಸೌಂಡ್ ಥ್ರೋ ಏನಿರುತ್ತಲ್ಲ ಸ್ವಲ್ಪ ಕಮ್ಮಿ ಅನಿಸುತ್ತೆ. ನಾರ್ಮಲಿ 20,000 ಮೊಬೈಲ್ ತನಕ ಆಲ್ಮೋಸ್ಟ್ ಆಲ್ ಹಾಗೆ ಇರುತ್ತೆ. ಸಿಸ್ಟಮ್ ಸಿಂಗಲ್ ಸ್ಪೀಕರ್ ಇರ್ತಾವೆ, ಕೆಲವೊಂದ್ರಲ್ಲಿ ಸಿಂಗಲ್ ಸ್ಪೀಕರ್ ಇದಾವೆ, ಕೆಲವೊಂದು ಕಡೆ ಡ್ಯುಯಲ್ ಸ್ಪೀಕರ್ಸು ಇದ್ದಾವೆ. ಈಗ ಸಿಂಪಲ್ ಎಕ್ಸಾಂಪಲು CMF ಫೋನ್ 2 Pro ಅಲ್ಲಿ ಇದೆಯಲ್ಲ, ಅದಕ್ಕೆ ಸಿಂಗಲ್ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಸ್ಪೀಕರ್ ಇದೆ. ಸೊ ಕೆಲವೊಂದು ಹೈ ಪ್ರೊಫೈಲ್ ಮೊಬೈಲಲ್ಲೂ ಅಂಥ ಪ್ರಾಬ್ಲಮ್ ಬರ್ತಿದೆ. ಸೊ ಯೂಶಲಿ ಚೆಕ್ ಮಾಡಿ, ಡ್ಯುಯಲ್ ಸ್ಪೀಕರ್ ಇದ್ರೆ ಬೆಟ್ರು, ನಿಮ್ಮ ಸೌಂಡ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ನೀವು ಅಕಸ್ಮಾತ್ ಮೂವಿ ಜಾಸ್ತಿ ನೋಡ್ತಿದ್ರಿ ಅಥವಾ ವಿಡಿಯೋಸ್ ನೋಡ್ತಿದ್ರಿ ಮೊಬೈಲಲ್ಲಿ ಅಂತಂದರೆ, ಡ್ಯುಯಲ್ ಸ್ಪೀಕರ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಸಿಂಗಲ್ ಬಾಟಮ್ ಫೈರಿಂಗ್ ಸ್ಪೀಕರ್. ಸೊ ಕನ್ಸಿಡರ್ ಮಾಡಿ ಇದನ್ನು ತಗೋಬೇಕಾದ್ರೆ, ಸೊ ಮ್ಯಾಟ್ರ್ ಆಗುತ್ತೆ.